ಭಾಳಷ್ಟು ದಪ್ಪನ ಚರ್ಮದ ಸರ್ಕಾರ ಆಗಿರೋದ್ರಿಂದ ಇವತ್ತು ನಮ್ಮ ರವೀಂದ್ರನಾಥ್ ಸಾಹೇಬ್ರವರ ನೇತೃತ್ವದಲ್ಲಿ ಸುಮಾರು 20 ದಿವಸದಿಂದ ಭಾಳಷ್ಟು ರೀತಿಯ ಹೋರಾಟಗಳನ್ನು ನಾವು ಮಾಡಿದ್ದೀವಿ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ತಡಿಬೇಕಾದ್ರೆ ಹರಿಹರದ ಬೈಪಾಸಲ್ಲಿ 5-6 ಸಾವಿರ ಜನರು ಸೇರಿ ನಮ್ಮ ಅಳಲನ್ನು ತೋಡ್ಕೊಂಡು ಸರ್ಕಾರಕ್ಕೆ ನಾವೇನು ಮನವಿ ಮಾಡ್ಕೊಳ್ಬೇಕು ಆ ರೀತಿ ಎಲ್ಲ ಮನವಿನ ಮಾಡಿದ್ವಿ. ನಾನು ಈ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಈ ಜಿಲ್ಲೆಯ ಇಬ್ಬರು ಸಚಿವರಿಗೆ ಹೇಳೋದಿಷ್ಟೇ, ಇವತ್ತು 150 ಅಡಿ ನೀರಿದ್ದಾಗಲೂ ಕೂಡ ಅವತ್ತಿನ ಹೋರಾಟಕ್ಕೆ ಅವತ್ತಿನ ಸರ್ಕಾರಗಳು ರೈತರಿಗೆ ನೀರನ್ನು ಕೊಟ್ಟಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಇವತ್ತು 176 ಅಡಿ ನೀರಿದೆ. ಇವತ್ತು ಕೂಡ 4538 ಕ್ಯೂಸೆಕ್ಸ್ ನೀರು ಡ್ಯಾಮಿಗೆ ಇನ್ಫ್ಲೋ ಆಗ್ತಾ ಐತೆ. ಇವತ್ತು ಆಗಲೇ ನನ್ನ ಸ್ನೇಹಿತರು ಮಾತಾಡ್ತಾ ಇದ್ರು, ಶ್ರಾವಣದಲ್ಲಿ ಮಳೆ ಹೆಚ್ಚು. ಈ ಶ್ರಾವಣ ಮುಗಿಯೋದ್ರೊಳಗಾಗಿನೇ ಭದ್ರಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗ್ತದೆ. ಯಾವುದೇ ಕಾರಣಕ್ಕೂ ನೀವು ಭರ್ತಿ ಆದಮೇಲೆ ನೀರೇನು ಸುಮ್ಮನೆ ಒಳಗುಂಟನೆ ಹೋಗಿ ಆಂಧ್ರಕ್ಕೆ ಕೊಡೋಕ್ಕೆ ತೀರ್ಮಾನ ಮಾಡಿದ್ದೀರಾ? ಇವತ್ತು 176 ಅಡಿ ನೀರಿದ್ದಾಗ ನಮಗೆ ಮಳೆಗಾಲದ ಒಂದು ಬೆಳಿಗ್ಗೆ 100 ದಿವಸ ನೀರು ಕೊಟ್ಟರೆ ಏನು ತೊಂದರೆ ಆಗೋದಿಲ್ಲ. ನೀರಿದ್ದಾಗ ನೀವು ನೀರು ಕೊಡೋದಕ್ಕೆ ಯಾಕೆ ಮೀನಾಮೇಷ ಮಾಡ್ತೀರಿ? ಇದರಲ್ಲಿ ಯಾಕೆ ರಾಜಕಾರಣವನ್ನು ಬೆರೆಸ್ತಾ ಇದ್ದೀರಿ? ನೀವು ಇದನ್ನೆಲ್ಲ ಮಾಡೋದನ್ನು ನೋಡಿದರೆ ಭಾಳ ಜನ ನಮ್ಮ ಹಳ್ಳಿಗಳಲ್ಲಿ ರೈತರು ಕಟ್ಟಿ ಮೇಲೆ ಕೂತು ಮಾತಾಡ್ತಾರೆ, ನೀವು ಹೋರಾಟ ಮಾಡ್ತೀರಿ ಅಣ್ಣ, ಆದರೆ ನಿಮಗೆ ನ್ಯಾಯ ಸಿಗಲ್ಲ. ಆಂಧ್ರಕ್ಕೆ ನೀರು ಕೊಡಬೇಕು ಅಂತೇಳಿ ಈಗಾಗಲೇ DK ಶಿವಕುಮಾರ್ ಅವರು 3 ಜನ ಮುಖ್ಯಮಂತ್ರಿಗಳಿಗೆ ಕರೆದು ಹೊಸಪೇಟೆ ಡ್ಯಾಮ್ ಹತ್ರ ಮೀಟಿಂಗ್ ಮಾಡಿದ್ದಾರೆ. ಅವ್ರು ಕಮಿಟ್ಮೆಂಟ್ ಆಗಿದ್ದಾರೆ ಅವ್ರ ವ್ಯವಹಾರದ ಸಲುವಾಗಿ. ಇವತ್ತು ಹಿರಿಯೂರೊಳಗೆ ಬಂದು DK ಶಿವಕುಮಾರ್ ಒಂದು ಕಡೆ ಭಾಷಣ ಮಾಡ್ತಾರೆ, ನನ್ನ ಸ್ನೇಹಿತನ ಮಗನನ್ನು ಈ ಬಾರಿ ಹಿರಿಯೂರಿನ ಚುನಾವಣೆಯಲ್ಲಿ ನೀವು ಗೆಲ್ಲಿಸಬೇಕು, ನಿಮಗೆ ಈ ಬರಗಾಲದಲ್ಲೂ ಕೂಡ ವಾಣಿ ವಿಲಾಸ ಸಾಗರಕ್ಕೆ ಅಪ್ಪರ್ ಭದ್ರಾದಿಂದ ನೀರನ್ನು ತಂದು ನಿಮ್ಮ ಹಿರಿಯೂರು ತಾಲೂಕಿನ ನೀರಾವರಿಗೆ ನೀರು ಕೊಡ್ತೀನಿ ಅಂತಕ್ಕಂಥ ಮಾತನ್ನು DK ಶಿವಕುಮಾರ್ ಹೇಳಿರೋದ್ರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಇವತ್ತು ಭದ್ರಾ ನೀರನ್ನು ಅವ್ರಿಗೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. DK ಶಿವಕುಮಾರ್ ಅವರೇ, ನಿಮ್ಮ ಪ್ರಯತ್ನ ಯಾವುದೇ ಕಾರಣಕ್ಕೂ ಫಲಿಸೋದಕ್ಕೆ ನಾವು ಬಿಡಲ್ಲ. ಯಾಕೆ ಅಂತೇಳಿದರೆ ತುಂಗಾ ಡ್ಯಾಮಿಂದ ಭದ್ರಾ ಡ್ಯಾಮಿಗೆ ನೀವು 17.41 TMC ನೀರನ್ನು ಲಿಫ್ಟ್ ಆದಮೇಲೆ ಅಪ್ಪರ್ ಭದ್ರಾಕ್ಕೆ ನೀರು ಹೋಗಬೇಕು. ಹಾಗಾಗಿ ನೀವಿವತ್ತೇನಾದರೂ ನಿಮ್ಮ ರಾಜಕೀಯ ತೀಟೆ ತೀರಿಸ್ಕೊಳಕ್ಕೋಸ್ಕರ ನಮ್ಮ ಒಂದು ಹನಿ ನೀರನ್ನು ಬಿಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಪ್ರಾಣನಾದರೂ ಕೊಡ್ತೀವಿ ವಿನ ಭದ್ರಾದ ಒಂದು ಹನಿ ನೀರನ್ನು ಕೂಡ ಕೊಡೋದಿಲ್ಲ. ಯಾವ ಕಾರಣಕ್ಕೂ ನೀವು ಆ ವ್ಯರ್ಥ ಪ್ರಯತ್ನ ಮಾಡಬಾರ್ದು. ಈ ಜಿಲ್ಲೆಯ ಇಬ್ಬರು ಸಚಿವರು ಈ ಕೂಡಲೇ ಇವತ್ತು ರಾತ್ರಿ ಒಳಗಾಗಿನೇ ನೀರನ್ನು ಬಿಡಬೇಕು. ನಮಗೆ ಮಳೆಗಾಲದ ಬೆಳೆಗೆ ನೀರನ್ನು ಕೊಡೋದ್ರ ಮೂಲಕ ಮಧ್ಯ ಕರ್ನಾಟಕದ ಈ 2 ಜಿಲ್ಲೆಯ ರೈತರು, ನಾವು ಇಡೀ ನಾಡಿಗೆ ಅನ್ನ ಹಾಕ್ತಕ್ಕಂಥ ರೈತರು, ಇದನ್ನು ನೀವು ಅರ್ಥ ಮಾಡ್ಕೊಂಡು ಇತಿಹಾಸದಲ್ಲಿ ಉಳಿಬೇಕು. ಇಲ್ಲ ಅನ್ನೋದಾದರೆ ರೈತರ ಶಾಪಕ್ಕೆ ನೀವಿಬ್ಬರು ಮಂತ್ರಿಗಳು ಈ ಸರ್ಕಾರ ಬಲಿಯಾಗ್ತೀರಿ ಅಂತೇಳಿ ಈ ಮೂಲಕ ನಾನು ಆಗ್ರಹ ಪಡಿಸ್ತೇನೆ.